ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋಕೆ ಭಾರತ ಸೇನೆ ಕೂಡ ಸಜ್ಜವಾಗಿದೆ. ಇಂಡೋ ಪಾಕ್ನ ಎಲ್ಲಾ ಗಡಿಯಲ್ಲೂ ಕೂಡ ಪರಾಕ್ರಮ ತೋರೋದು ನಿಶ್ಚಿತ. ಭಾರತೀಯ ಸೇನೆಯಿಂದ ಈ ಬಗ್ಗೆ ಮತ್ತೊಂದು ಟೀಸರ್ ರಿಲೀಸ್ ಮಾಡಲಾಗಿದೆ. ರಂಜಿತ್ ನೀಡ್ತಾ ಹೋಗ್ತಾರೆ. ರಂಜಿತ್, ಭಾರತೀಯ ಸೇನಾ ಪಡೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಮಗದಷ್ಟು ಭಯ ಹುಟ್ಟಿಸುವಂತೆ ಟೀಸರ್ ಮೇಲೆ ಟೀಸರ್ ಗಳನ್ನ ಬಿಡುಗಡೆ ಮಾಡ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಕೂಡ ಸ್ಮಿತಾ, ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ. ನೀವು ಹೇಳ್ದಂಗೆ ಒಂದೊಂದು ರೀತಿಯಲ್ಲಿ ಭಾರತ ಈಗ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತಗಳನ್ನು ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ಆಂತರಿಕವಾಗಿ ಭದ್ರತೆಯನ್ನ ಟೈಟ್ ಮಾಡಿರುವಂತಹ ಭಾರತ, ಅದ್ರ ಜೊತೆಗೆ ಗಡಿಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡುವ ಮೂಲಕ, ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಮ್ಮ ವೀರ ಯೋಧರು ಅಲ್ಲಿ ಕಾವಲು ಕಾಯುವ ಮೂಲಕ ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಸನ್ನದ್ಧ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಕಂಡು ಬರ್ತಾ ಇದೆ. ನನ್ನ ಹಿಂಭಾಗದಲ್ಲಿ ಸ್ಮಿತಾ ನೀವು ನೋಡಬಹುದು, SSP ಸೇನಾಧಿಕಾರಿಗಳು ಇಲ್ಲಿ ಝೀರೋ ಬ್ರಿಡ್ಜ್ ನ ಸುತ್ತಮುತ್ತ ಎಲ್ಲಾ ಕಡೆಗಳಲ್ಲಿ ನಾಕಾಬಂದಿ ಬಿಗಿ ಬಂದೋಬಸ್ತನ್ನ ಹಾಕಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿವಿಧ ಸಶಸ್ತ್ರಗಳನ್ನ ಹಿಡ್ಕೊಂಡಿರುವಂತಹ ಸೇನಾ ಸಿಬ್ಬಂದಿ ಯಾವುದೇ ಸಮಯಕ್ಕೂ ಕೂಡ ಇಲ್ಲಿಂದ ಅಲರ್ಟ್ ಆಗಿ ಯಾವುದೇ ಕ್ಷಣಕ್ಕೆ ಇಲ್ಲಿಂದ ಮೂವ್ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಆಂತರಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಬಿಗಿ ಬಂದೋಬಸ್ತನ್ನ ಸೇನಾಧಿಕಾರಿಗಳು, ನೌಕೆ, ವಾಯು ಹಾಗೆ ಭೂಸೇನೆ ಅಧಿಕಾರಿಗಳು ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪಾಕಿಸ್ತಾನದ ವಿರುದ್ಧ ಭಾರತದ ಮಿಸೈಲ್ಗಳು ಹಾರಾಟ ಮಾಡಬಹುದು. ಯಾವುದೇ ಕ್ಷಣಕ್ಕೆ ಬೇಕಾದ್ರೂ ಭಾರತದಿಂದ ಇಲ್ಲಿನ ಸೇನೆ ಅಲ್ಲಿ ಅಟ್ಯಾಕ್ ಮಾಡಬಹುದು. ಸದ್ಯಕ್ಕಂತೂ ಕ್ಷಣ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಸದ್ಯಕ್ಕಂತೂ ಯುದ್ಧದ ಕಾರ್ಮೋಡ ಕಾಶ್ಮೀರದಲ್ಲಿ ಕಣಿವೆ ರಾಜ್ಯದಲ್ಲಿ ಕವಿದಿದೆ. ಅದಕ್ಕೆ ಪೂರಕವಾದಂತಹ ವಾತಾವರಣವೂ ಕೂಡ ನಾವು ಕಂಡು ಬರ್ತಾ ಇದೆ. ಗಡಿಯಲ್ಲಂತೂ ನಾಕಾಬಂದಿಯನ್ನ BSF ನ ಅಧಿಕಾರಿಗಳು ಹಾಕಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವಿಂಗ್ ನ ಅಧಿಕಾರಿಗಳು ಅಥವಾ ಸೇನಾ ಸಿಬ್ಬಂದಿಯಲ್ಲಿ ನಿಯೋಜನೆ ಆಗಿದ್ದಾರೆ. ಸದ್ಯಕ್ಕೀಗ ನಾವು ನೋಡ್ತಿರುವಂತಹ ಈ ಜಾಗ ಇದೆಯಲ್ಲ, ಇದು ಝೀರೋ ಬ್ರಿಡ್ಜ್ ನಲ್ಲಿ ಎನಿ ಟೈಮ್ ಯಾವಾಗ್ಲೂ ಜನ ಇರೋರು. ಆದ್ರೆ ಈ ಹೊತ್ತಿಗೆ ಸ್ವಲ್ಪ ಜನರ ಸಂಖ್ಯೆ ಓಡಾಟವು ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ ಒಂದು ಆತಂಕ ಇದೆ, ಯುದ್ಧದ ಕಾರ್ಮೋಡ ಕವಿದಿದೆ, ಹೀಗೆಲ್ಲ ಇದೆ. ಮತ್ತೆ ಪಾಕಿಸ್ತಾನವಂತೂ ಭಾರತದ ಎಲ್ಲ ಸೇನಾ ಚಟುವಟಿಕೆಗಳಿಂದಾಗಿ, ಸೇನಾ ಕಾರ್ಯಾಚರಣೆಯಿಂದಾಗಿ ಪತ್ರಗುಟ್ಟಿ ಹೋಗಿದೆ. ಪಾಕಿಸ್ತಾನದಲ್ಲಂತೂ ಈಗ ಈ ಕ್ಷಣಕ್ಕೆ ಆತಂಕ, ಯಾವ ಕ್ಷಣದಲ್ಲಿ ಏನಾಗಬಹುದು ಅನ್ನೋ ಆತಂಕ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋಕೆ ಭಾರತ ಸೇನೆ ಕೂಡ ಸಜ್ಜವಾಗಿದೆ. ಇಂಡೋ ಪಾಕ್ನ ಎಲ್ಲಾ ಗಡಿಯಲ್ಲೂ ಕೂಡ ಪರಾಕ್ರಮ ತೋರೋದು ನಿಶ್ಚಿತ. ಭಾರತೀಯ ಸೇನೆಯಿಂದ ಈ ಬಗ್ಗೆ ಮತ್ತೊಂದು ಟೀಸರ್ ರಿಲೀಸ್ ಮಾಡಲಾಗಿದೆ. ರಂಜಿತ್ ನೀಡ್ತಾ ಹೋಗ್ತಾರೆ. ರಂಜಿತ್, ಭಾರತೀಯ ಸೇನಾ ಪಡೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಮಗದಷ್ಟು ಭಯ ಹುಟ್ಟಿಸುವಂತೆ ಟೀಸರ್ ಮೇಲೆ ಟೀಸರ್ ಗಳನ್ನ ಬಿಡುಗಡೆ ಮಾಡ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಕೂಡ ಸ್ಮಿತಾ, ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ. ನೀವು ಹೇಳ್ದಂಗೆ ಒಂದೊಂದು ರೀತಿಯಲ್ಲಿ ಭಾರತ ಈಗ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತಗಳನ್ನು ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ಆಂತರಿಕವಾಗಿ ಭದ್ರತೆಯನ್ನ ಟೈಟ್ ಮಾಡಿರುವಂತಹ ಭಾರತ, ಅದ್ರ ಜೊತೆಗೆ ಗಡಿಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡುವ ಮೂಲಕ, ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಮ್ಮ ವೀರ ಯೋಧರು ಅಲ್ಲಿ ಕಾವಲು ಕಾಯುವ ಮೂಲಕ ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಸನ್ನದ್ಧ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಕಂಡು ಬರ್ತಾ ಇದೆ. ನನ್ನ ಹಿಂಭಾಗದಲ್ಲಿ ಸ್ಮಿತಾ ನೀವು ನೋಡಬಹುದು, SSP ಸೇನಾಧಿಕಾರಿಗಳು ಇಲ್ಲಿ ಝೀರೋ ಬ್ರಿಡ್ಜ್ ನ ಸುತ್ತಮುತ್ತ ಎಲ್ಲಾ ಕಡೆಗಳಲ್ಲಿ ನಾಕಾಬಂದಿ ಬಿಗಿ ಬಂದೋಬಸ್ತನ್ನ ಹಾಕಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿವಿಧ ಸಶಸ್ತ್ರಗಳನ್ನ ಹಿಡ್ಕೊಂಡಿರುವಂತಹ ಸೇನಾ ಸಿಬ್ಬಂದಿ ಯಾವುದೇ ಸಮಯಕ್ಕೂ ಕೂಡ ಇಲ್ಲಿಂದ ಅಲರ್ಟ್ ಆಗಿ ಯಾವುದೇ ಕ್ಷಣಕ್ಕೆ ಇಲ್ಲಿಂದ ಮೂವ್ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಆಂತರಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಬಿಗಿ ಬಂದೋಬಸ್ತನ್ನ ಸೇನಾಧಿಕಾರಿಗಳು, ನೌಕೆ, ವಾಯು ಹಾಗೆ ಭೂಸೇನೆ ಅಧಿಕಾರಿಗಳು ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪಾಕಿಸ್ತಾನದ ವಿರುದ್ಧ ಭಾರತದ ಮಿಸೈಲ್ಗಳು ಹಾರಾಟ ಮಾಡಬಹುದು. ಯಾವುದೇ ಕ್ಷಣಕ್ಕೆ ಬೇಕಾದ್ರೂ ಭಾರತದಿಂದ ಇಲ್ಲಿನ ಸೇನೆ ಅಲ್ಲಿ ಅಟ್ಯಾಕ್ ಮಾಡಬಹುದು. ಸದ್ಯಕ್ಕಂತೂ ಕ್ಷಣ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಸದ್ಯಕ್ಕಂತೂ ಯುದ್ಧದ ಕಾರ್ಮೋಡ ಕಾಶ್ಮೀರದಲ್ಲಿ ಕಣಿವೆ ರಾಜ್ಯದಲ್ಲಿ ಕವಿದಿದೆ. ಅದಕ್ಕೆ ಪೂರಕವಾದಂತಹ ವಾತಾವರಣವೂ ಕೂಡ ನಾವು ಕಂಡು ಬರ್ತಾ ಇದೆ. ಗಡಿಯಲ್ಲಂತೂ ನಾಕಾಬಂದಿಯನ್ನ BSF ನ ಅಧಿಕಾರಿಗಳು ಹಾಕಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವಿಂಗ್ ನ ಅಧಿಕಾರಿಗಳು ಅಥವಾ ಸೇನಾ ಸಿಬ್ಬಂದಿಯಲ್ಲಿ ನಿಯೋಜನೆ ಆಗಿದ್ದಾರೆ. ಸದ್ಯಕ್ಕೀಗ ನಾವು ನೋಡ್ತಿರುವಂತಹ ಈ ಜಾಗ ಇದೆಯಲ್ಲ, ಇದು ಝೀರೋ ಬ್ರಿಡ್ಜ್ ನಲ್ಲಿ ಎನಿ ಟೈಮ್ ಯಾವಾಗ್ಲೂ ಜನ ಇರೋರು. ಆದ್ರೆ ಈ ಹೊತ್ತಿಗೆ ಸ್ವಲ್ಪ ಜನರ ಸಂಖ್ಯೆ ಓಡಾಟವು ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ
ಒಂದು ಆತಂಕ ಇದೆ, ಯುದ್ಧದ ಕಾರ್ಮೋಡ ಕವಿದಿದೆ, ಹೀಗೆಲ್ಲ ಇದೆ. ಮತ್ತೆ ಪಾಕಿಸ್ತಾನವಂತೂ ಭಾರತದ ಎಲ್ಲ ಸೇನಾ ಚಟುವಟಿಕೆಗಳಿಂದಾಗಿ, ಸೇನಾ ಕಾರ್ಯಾಚರಣೆಯಿಂದಾಗಿ ಪತ್ರಗುಟ್ಟಿ ಹೋಗಿದೆ. ಪಾಕಿಸ್ತಾನದಲ್ಲಂತೂ ಈಗ ಈ ಕ್ಷಣಕ್ಕೆ ಆತಂಕ ಯಾವ ಕ್ಷಣದಲ್ಲಿ ಏನಾಗಬಹುದು ಅನ್ನೋ ಆತಂಕ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋಕೆ ಭಾರತ ಸೇನೆ ಕೂಡ ಸಜ್ಜವಾಗಿದೆ. ಇಂಡೋ ಪಾಕ್ನ ಎಲ್ಲಾ ಗಡಿಯಲ್ಲೂ ಕೂಡ ಪರಾಕ್ರಮ ತೋರೋದು ನಿಶ್ಚಿತ. ಭಾರತೀಯ ಸೇನೆಯಿಂದ ಈ ಬಗ್ಗೆ ಮತ್ತೊಂದು ಟೀಸರ್ ರಿಲೀಸ್ ಮಾಡಲಾಗಿದೆ. ರಂಜಿತ್ ನೆಡ್ತಾ ಹೋಗ್ತಾರೆ. ರಂಜಿತ್, ಭಾರತೀಯ ಸೇನಾಪಡೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಮಗದಷ್ಟು ಭಯ ಹುಟ್ಟಿಸುವಂತೆ ಟೀಸರ್ ಮೇಲೆ ಟೀಸರ್ ಗಳನ್ನ ಬಿಡುಗಡೆ ಮಾಡ್ತಾ ಇರೋ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಖಂಡಿತವಾಗ್ಲೂ ಕೂಡ ಸ್ಮಿತಾ, ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ. ನೀವು ಹೇಳ್ದಂಗೆ ಒಂದೊಂದು ರೀತಿಯಲ್ಲಿ ಭಾರತ ಈಗ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತಗಳನ್ನು ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ಆಂತರಿಕವಾಗಿ ಭದ್ರತೆಯನ್ನ ಟೈಟ್ ಮಾಡಿರುವಂತಹ ಭಾರತ, ಅದರ ಜೊತೆಗೆ ಗಡಿಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡುವ ಮೂಲಕ, ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಮ್ಮ ವೀರ ಯೋಧರು ಅಲ್ಲಿ ಕಾವಲು ಕಾಯುವ ಮೂಲಕ ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಸನ್ನದ್ಧ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಕಂಡು ಬರ್ತಾ ಇದೆ. ನನ್ನ ಹಿಂಭಾಗದಲ್ಲಿ ಸ್ಮಿತಾ ನೀವು ನೋಡಬಹುದು, SSP ಸೇನಾಧಿಕಾರಿಗಳು ಇಲ್ಲಿ ಝೀರೋ ಬ್ರಿಡ್ಜ್ ನ ಸುತ್ತಮುತ್ತ ಎಲ್ಲಾ ಕಡೆಗಳಲ್ಲಿ ನಾಕಾಬಂದಿ ಬಿಗಿ ಬಂದೋಬಸ್ತನ್ನ ಹಾಕಿರೋದನ್ನ ತಾವು ಗಮನಿಸ್ತಾ ಇದೀವಿ. ವಿದ್ ಸಶಸ್ತ್ರಗಳನ್ನ ಹಿಡ್ಕೊಂಡಿರುವಂತಹ ಸೇನಾ ಸಿಬ್ಬಂದಿ ಯಾವುದೇ ಸಮಯಕ್ಕೂ ಕೂಡ ಇಲ್ಲಿಂದ ಅಲರ್ಟ್ ಆಗಿ ಯಾವುದೇ ಕ್ಷಣಕ್ಕೆ ಇಲ್ಲಿಂದ ಮೂವ್ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಆಂತರಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಬಿಗಿ ಬಂದೋಬಸ್ತನ್ನ ಸೇನಾಧಿಕಾರಿಗಳು, ನೌಕೆ, ವಾಯು ಹಾಗೆ ಭೂಸೇನೆ ಅಧಿಕಾರಿಗಳು ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪಾಕಿಸ್ತಾನದ ವಿರುದ್ಧ ಭಾರತದ ಮಿಸೈಲ್ಗಳು ಹಾರಾಟ ಮಾಡಬಹುದು. ಯಾವುದೇ ಕ್ಷಣಕ್ಕೆ ಬೇಕಾದ್ರೂ ಭಾರತದಿಂದ ಇಲ್ಲಿನ ಸೇನೆ ಅಲ್ಲಿ ಅಟ್ಯಾಕ್ ಮಾಡಬಹುದು. ಸದ್ಯಕ್ಕಂತೂ ಕ್ಷಣ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸದ್ಯಕ್ಕಂತೂ ಯುದ್ಧದ ಕಾರ್ಮೋಡ ಕಾಶ್ಮೀರದಲ್ಲಿ, ಕಣಿವೆ ರಾಜ್ಯದಲ್ಲಿ ಕವಿದಿದೆ. ಅದಕ್ಕೆ ಪೂರಕವಾದಂತ ವಾತಾವರಣವೂ ಕೂಡ ನಾವು ಕಂಡು ಬರ್ತಾ ಇದೆ. ಗಡಿಯಲ್ಲಂತೂ ನಾಕಾಬಂದಿಯನ್ನ BSF ನ ಅಧಿಕಾರಿಗಳು ಹಾಕಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವಿಂಗ್ ನ ಅಧಿಕಾರಿಗಳು ಅಥವಾ ಸೇನಾ ಸಿಬ್ಬಂದಿಯಲ್ಲಿ ನಿಯೋಜನೆ ಆಗಿದ್ದಾರೆ. ಸದ್ಯಕ್ಕೀಗ ನಾವು ನೋಡ್ತಿರುವಂತಹ ಈ ಜಾಗ ಇದೆಯಲ್ಲ, ಇದು ಝೀರೋ ಬ್ರಿಡ್ಜ್ ನಲ್ಲಿ ಎನಿ ಟೈಮ್ ಯಾವಾಗ್ಲೂ ಜನ ಇರೋರು. ಆದ್ರೆ ಈ ಹೊತ್ತಿಗೆ ಸ್ವಲ್ಪ ಜನರ ಸಂಖ್ಯೆ ಓಡಾಟವು ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ ಒಂದು ಆತಂಕ ಇದೆ, ಯುದ್ಧದ ಕಾರ್ಮೋಡ ಕವಿದಿದೆ, ಹೀಗೆಲ್ಲ ಇದೆ. ಮತ್ತೆ ಪಾಕಿಸ್ತಾನವಂತೂ ಭಾರತದ ಎಲ್ಲ ಸೇನಾ ಚಟುವಟಿಕೆಗಳಿಂದಾಗಿ, ಸೇನಾ ಕಾರ್ಯಾಚರಣೆಯಿಂದಾಗಿ ಪತ್ರಗುಟ್ಟಿ ಹೋಗಿದೆ. ಪಾಕಿಸ್ತಾನದಲ್ಲಂತೂ ಈಗ ಈ ಕ್ಷಣಕ್ಕೆ ಆತಂಕ ಯಾವ ಕ್ಷಣದಲ್ಲಿ ಏನಾಗಬಹುದು ಅನ್ನೋ ಆತಂಕ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋಕೆ ಭಾರತ ಸೇನೆ ಕೂಡ ಸಜ್ಜವಾಗಿದೆ. ಇಂಡೋ ಪಾಕ್ನ ಎಲ್ಲಾ ಗಡಿಯಲ್ಲೂ ಕೂಡ ಪರಾಕ್ರಮ ತೋರೋದು ನಿಶ್ಚಿತ. ಭಾರತೀಯ ಸೇನೆಯಿಂದ ಈ ಬಗ್ಗೆ ಮತ್ತೊಂದು ಟೀಸರ್ ರಿಲೀಸ್ ಮಾಡಲಾಗಿದೆ. ರಂಜಿತ್ ನೆಡ್ತಾ ಹೋಗ್ತಾರೆ. ರಂಜಿತ್, ಭಾರತೀಯ ಸೇನಾಪಡೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಮಗದಷ್ಟು ಭಯ ಹುಟ್ಟಿಸುವಂತೆ ಟೀಸರ್ ಮೇಲೆ ಟೀಸರ್ ಗಳನ್ನ ಬಿಡುಗಡೆ ಮಾಡ್ತಾ ಇರೋ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಖಂಡಿತವಾಗ್ಲೂ ಕೂಡ ಸ್ಮಿತಾ, ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ. ನೀವು ಹೇಳ್ದಂಗೆ ಒಂದೊಂದು ರೀತಿಯಲ್ಲಿ ಭಾರತ ಈಗ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತಗಳನ್ನು ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ಆಂತರಿಕವಾಗಿ ಭದ್ರತೆಯನ್ನ ಟೈಟ್ ಮಾಡಿರುವಂತಹ ಭಾರತ, ಅದರ ಜೊತೆಗೆ ಗಡಿಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡುವ ಮೂಲಕ, ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಮ್ಮ ವೀರ ಯೋಧರು ಅಲ್ಲಿ ಕಾವಲು ಕಾಯುವ ಮೂಲಕ ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಸನ್ನದ್ಧ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಕಂಡು ಬರ್ತಾ ಇದೆ. ನನ್ನ ಹಿಂಭಾಗದಲ್ಲಿ ಸ್ಮಿತಾ ನೀವು ನೋಡಬಹುದು, SSP ಸೇನಾಧಿಕಾರಿಗಳು ಇಲ್ಲಿ ಝೀರೋ